ವೆಲ್ಕಮ್ ಟೆಕ್ ಸ್ಮಾರ್ಟ್ ಫ್ರೆಂಡ್ಸ್. KCET 2024 ಅಪ್ಡೇಟ್ಗೆ ಸ್ವಾಗತ ಫ್ರೆಂಡ್ಸ್. ಈ ವಿಡಿಯೋದಲ್ಲಿ KCETದು ಹಾಲ್ ಟಿಕೆಟ್ ಯಾವ ರೀತಿ ಇರುತ್ತೆ, OMR ಶೀಟ್ ಯಾವ ಇರುತ್ತೆ, ಹಾಲ್ ಟಿಕೆಟ್ ಯಾವಾಗ ಕೊಡ್ಬೋದು, ಹಾಲ್ ಟಿಕೆಟ್ ಯಾವ ರೀತಿ ಡೌನ್ ಮಾಡ್ಕೋಬೋದು ಮತ್ತು ಹಾಲ್ ಟಿಕೆಟ್ ಆದ ತಕ್ಷಣ ನೆಕ್ಸ್ಟ್ ಪ್ರೊಸೀಜರ್ ಏನಂತ ಈ ಕಂಪ್ಲೀಟ್ ವಿಡಿಯೋದಲ್ಲಿ ಅಪ್ಡೇಟ್ ಮಾಡ್ತೀನಿ ನಿಮಗೆ. ಫ್ರೆಂಡ್ಸ್, ಇದಕ್ಕೂ ಮುಂಚೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ ಹಾಕ್ಬಿಡಿ. ಇದೇ ರೀತಿ ನಾನು ಕಂಟಿನ್ಯೂಸ್ ಅಪ್ಡೇಟ್ ಕೊಡ್ತಾ ಇರ್ತೀನಿ ಅಪ್ ಟು ದಿ ಎಂಡ್. ನಿಮ್ದು KCET ಆಪ್ಷನ್ ಎಂಟ್ರಿ ನೀವು ಅಡ್ಮಿಷನ್ ಆಗೋವರೆಗೂ ನಾನು ಕಂಪ್ಲೀಟು ಅಪ್ಡೇಟ್ ಕೊಡ್ತಾ ಇರ್ತೀನಿ ನಿಮಗೆ ಮತ್ತು ಇಂಜಿನಿಯರ್ ಅಪ್ಡೇಟ್ ಕೂಡ ಕೊಡ್ತಾ ಇರ್ತೀನಿ ನಿಮಗೆ. ಓಕೆ ಫ್ರೆಂಡ್ಸ್, ಈಗ ಹಾಲ್ ಟಿಕೆಟು ಯೂಶ್ವಲಿ ಏನು ಮಾಡ್ತಾರೆ ಅಂದರೆ ಹಾಲ್ ಟಿಕೆಟ್ ಯಾವಾಗ ಬಿಡ್ಬೋದು ಅಂದರೆ ಮೋಸ್ಟ್ ಪ್ರೋಬಲಿ ಏಪ್ರಿಲ್ ಫಸ್ಟ್ ವೀಕಲ್ಲಿ ಬಿಡ್ತಾರೆ. ಯಾಕಂದ್ರೆ 15 days ಬಿಫೋರು ಎಕ್ಸಾಮಿನೇಷನ್ 15 days ಬಿಫೋರು ಹಾಲ್ ಟಿಕೆಟ್ ಡೌನ್ ಮಾಡೋಕ್ಕೆ ಬಿಡ್ತಾರೆ. ಏನು ಮಾಡ್ತಾರೆ ಅಂದರೆ KE ವೆಬ್ಸೈಟಲ್ಲಿ ಒಂದು ಲಿಂಕ್ ಬಿಡ್ತಾರೆ, ಅಡ್ಮಿಷನ್ ಹಾಲ್ ಟಿಕೆಟ್ ಡೌನ್ಲೋಡ್ ಅಂತ ಒಂದು ಆಪ್ಷನ್ ಬಿಡ್ತಾರೆ. ಅದನ್ನು ನೀವು ಡೌನ್ ಮಾಡ್ಕೊಂಡು ನೀವು ಯೂಸರ್ ID ಪಾಸ್ವರ್ಡ್ ಏನು KCETಯಲ್ಲಿ ಇರುತ್ತಲ್ಲ, ನೀವು KCETಯಲ್ಲಿ ಅಪ್ಲಿಕೇಶನ್ ಹಾಕುವಾಗ ಯೂಸರ್ ID ಪಾಸ್ವರ್ಡ್ ಇರುತ್ತಲ್ಲ ಅದನ್ನು ಲಾಗಿನ್ ಮಾಡಿಕೊಂಡು ನೀವು ಹಾಲ್ ಟಿಕೆಟ್ನ ಡೌನ್ ಮಾಡ್ಕೋಬೋದು. ಓಕೆ, ಡೌನ್ ಮಾಡಿಕೊಂಡು ನೀವು ಪ್ರಿಂಟ್ ತೊಗೋಬೇಕಾಗತ್ತೆ. ಪ್ರಿಂಟ್ ತೆಗೆದು ನೀವು ವೆರಿಫೈ ಮಾಡಬೇಕಾಗತ್ತೆ ಹಾಲ್ ಟಿಕೆಟಲ್ಲಿ ಕರೆಕ್ಟಾಗಿ ನಿಮ್ಮ ನೇಮು, ಓಕೆ, ಹಾಲ್ ಟಿಕೆಟ್ ನಂಬರ್ ಕರೆಕ್ಟ್ ಇದೆಯಲ್ಲ ಅಂತ, ನಿಮ್ಮದು ಅಪ್ಲಿಕೇಶನ್ ನಂಬರ್ ಕರೆಕ್ಟ್ ಇದೆ ಅಂತ ಎಲ್ಲ ವೆರಿಫೈ ಮಾಡ್ಕೋಬೇಕು. ಯಾಕಂದ್ರೆ ನಿಮಗೆ ಒಂದು ಸತಿ ರಾಂಗ್ ಆದರೆ ಇವಾಗಲೇ ನೀವು ಫಿಕ್ಸ್ ಮಾಡೋದು ಆಪ್ಷನ್ ಇರುತ್ತೆ. ಯಾಕಂದ್ರೆ ಕೆಲವೊಬ್ರದ್ದು ರಾಂಗ್ ಕೂಡ ಆಗುತ್ತೆ, ಅದಕ್ಕೋಸ್ಕರ ಕರೆಕ್ಟಾಗಿ ವೆರಿಫೈ ಮಾಡ್ಕೋಬೇಕು ಪ್ರಿಂಟ್ ಆದ ತಕ್ಷಣ. ಯಾಕಂದರೆ ಅಲ್ಲಿ ನಿಮ್ಮದು ಎಕ್ಸಾಮಿನೇಷನ್ ಹಾಲ್ಗೆ ಎಂಟ್ರ್ ಆಗೋಕ್ಕಿಂತ ಮುಂಚೆ ಅದನ್ನ ವೆರಿಫೈ ಮಾಡೇ ಬಿಡ್ತಾರೆ. ಆ ಫೋಟೋ ಮತ್ತು ನಿಮ್ಮದು ID ಕಾರ್ಡ್ ತೊಗೊಂಡು ಹೋಗಿರ್ತಾರಲ್ಲ, ಒಂದು ಆ ID ಕಾರ್ಡ್ ಫೋಟೋನ ವೆರಿಫೈ ಮಾಡಿ ಒಳಗೆ ಬಿಡ್ತಾರೆ. ಸೊ ಅದು ಯಾವುದೋ ಒಂದು ID ಕಾರ್ಡ್ ನೀವು ತೊಗೊಂಡು ಹೋಗ್ಬೇಕಾಗತ್ತೆ. ಓಕೆ, ಸೊ ಈಗ ಎಕ್ಸಾಮಿನೇಷನ್ ಹಾಲ್ಗೆ ಎಕ್ಸಾಮಿನೇಷನ್ ನಿಮಗೆಲ್ಲ ಆಲ್ರೆಡಿ ಗೊತ್ತು 18th 19th ಏಪ್ರಿಲ್ ನಡೆಯುತ್ತೆ. 18th 2 ಸೆಷನು ಮತ್ತು 19th 2 ಸೆಷನ್ ಇರುತ್ತೆ. ಓಕೆ, ಅದು ನಿಮ್ಮ ಸೆಷನ್ ಯಾವುದೊಂದು ಗೊತ್ತಾ. ಆಮೇಲೆ ಎಕ್ಸಾಮಿನೇಷನಲ್ಲಿ ಟೋಟಲ್ಲು 7th ಬೆಲ್ ಇರುತ್ತೆ, ಅಂದರೆ 7 ಬೆಲ್ಲು ಅವರು ಬೆಲ್ ಆಗುತ್ತೆ ನಿಮಗೆ. ಫಸ್ಟ್ ಬೆಲ್, ಸೆಕೆಂಡ್ ಬೆಲ್, ಥರ್ಡ್ ಬೆಲ್ ಅಂತ ನಿಮ್ಗೆ ಗೊತ್ತಾಗುತ್ತೆ. ಫಸ್ಟ್ ಬೆಲ್ಲಲ್ಲಿ ನೀವು ಫಸ್ಟ್ ಬೆಲ್ ಏನು ಮಾಡ್ಬೇಕಂದ್ರೆ ನೀವು ನಿಮ್ಮ ಹಾಲ್ ಟಿಕೆಟು ಎಲ್ಲ ವೆರಿಫೈ ಮಾಡ್ಕೋಬೇಕು. ಅದಾದ ತಕ್ಷಣ ಕ್ವಶ್ಚನ್ ಪೇಪರ್ ಕೊಡ್ತಾರೆ ನಿಮಗೆ. ಸೆಕೆಂಡ್ ಬೆಲ್ಲಲ್ಲಿ ಕ್ವಶ್ಚನ್ ಪೇಪರಲ್ಲಿ ನಿಮ್ಮದು ಹಾಲ್ ಟಿಕೆಟ್ ನಂಬರು ವೆರಿಫೈ ಮಾಡ್ಕೋಬೇಕು. ಓಕೆ, ವೆರಿಫೈ ಆದ ತಕ್ಷಣ ನೀವು ಥರ್ಡ್ ಬೆಲ್ಲಲ್ಲಿ 10:40ಗೆ ನೀವು ನಿಮ್ಮ ಕ್ವಶ್ಚನ್ ಪೇಪರ್ಸ್ನ ಸೀಲ್ ಇರುತ್ತೆ, ಅದನ್ನ ಓಪನ್ ಮಾಡ್ಕೊಂಡು ಸ್ಟಾರ್ಟ್ ಮಾಡಬೇಕು. 10:40ಇಂದ ನೀವು 11:50 ತನಕ. 11:50 ಇಸ್ ಲಾಸ್ಟ್ ಬೆಲ್, 7th ಬೆಲ್ ಅದು. ಓಕೆ, ಆಮೇಲೆ ನಿಮಗೆ 5 minutes ಇಸ್ ದೇರ್, 20 minutes ದೇರ್ ಅಂತ ಅದೆಲ್ಲ ಬೆಲ್ ನಿಮಗೆ ಬಾರಿಸಿ ಗೊತ್ತು ಮಾಡ್ತಾರೆ ನಿಮಗೆ. ಓಕೆ, ಸೊ ಅವಾಗ ನಿಮಗೆ ನೀವು ಬೇಕಂದ್ರೆ ನೀವು ವಾಚ್ ಕೂಡ ತೊಗೋಬೋದು. ಆದರೆ ವಾಚ್ ಜಾಸ್ತಿ ನೋಡಬೇಡಿ. ವಾಚ್ ತೊಗೊಂಡು ಹೋಗಿದ್ದಂದ್ರೆ ನೀವು ವಾಚು ಜಾಸ್ತಿ ನೋಡಬೇಡಿ ಅಲ್ಲಿ, ಯಾಕಂದ್ರೆ ವಾಚ್ ಕೂಡ ಇರುತ್ತೆ. ಬಟ್ ನೀವು ವಾಚ್ ನೋಡಿದ್ರೆ ಟೆನ್ಷನ್ ಸ್ಟಾರ್ಟ್ ಆಗುತ್ತೆ ನಿಮಗೆ. ಜಲ್ದಿ ಏನಾದರೂ ಟಿಕ್ ಮಾಡಿಬಿಡ್ತಾರೆ ನೀವು, ಟೈಮ್ ಇಲ್ಲ ಅಂತ. ಅದಕ್ಕೋಸ್ಕರ ನೀಟಾಗಿ ಕರೆಕ್ಟಾಗಿ ಫಸ್ಟು ಲಾಸ್ಟ್ ಮೂಮೆಂಟಲ್ಲಿ ವಾಚ್ ನೋಡಿ, ಇಲ್ಲಾಂದರೆ ಸ್ಟಾರ್ಟಿಂಗ್ ನೋಡೋಕೆ ಹೋಗಬೇಡಿ. ಫಸ್ಟು ನೀಟಾಗಿ ಸೆಲೆಕ್ಟ್ ಮಾಡ್ಕೊಂಡು ಲಾಸ್ಟ್ ಒಂದು 20-30 minutes ವಾಚ್ ನೋಡ್ಕೊಂಡು ಅವಾಗ ಬೇಕಾದರೆ ಮಾಡಿ. ಸ್ಟಾರ್ಟಿಂಗಿಂದ ನೋಡ್ಕೊತ ಹೋಗಬೇಡಿ, ಇಲ್ಲ ಟೆನ್ಷನ್ ಸ್ಟಾರ್ಟ್ ಆಗುತ್ತೆ. ಓಕೆ, ಸೊ ಇವಾಗ OMR ಶೀಟು ಅವ್ರು ಯಾವಾಗ ಕೊಡ್ತಾರೆ, OMR ಶೀಟ್ ಯಾವ ರೀತಿ ಇರುತ್ತೆ, ನೀವು ಯಾವ ರೀತಿ ನೀಟಾಗಿ ಫಿಲ್ ಮಾಡಬೇಕು. ಯಾಕಂದರೆ ಇಲ್ಲಿ ಒಂದು ಸತಿ ರಾಂಗ್ ಆದರೆ ನಿಮ್ಮದು CET ರ್ಯಾಂಕ ಬರೋಲ್ಲ. ಯಾಕಂದರೆ ನೀವು ನೀಟಾಗಿ ಇಲ್ಲಿ ಎಂಟ್ರ್ ಮಾಡಬೇಕಾಗುತ್ತೆ ನಿಮ್ಮದು ಹಾಲ್ ಟಿಕೆಟ್ ನಂಬರು, CET ನಂಬರ್ ಎಲ್ಲ. ಓಕೆ, ಅದೇ CET ನಂಬರ್ ಅಂದರೆ ಹಾಲ್ ಟಿಕೆಟ್ ನಂಬರು. ಓಕೆ, ಈಗ ಇಲ್ಲಿ ಯಾವ ರೀತಿ ಇರುತ್ತೆ ಅಂತ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮಗೆ. ಇದು ಸ್ಯಾಂಪಲ್ ನಾನು OMR ಶೀಟನ್ನ ತೊಗೊಂಡಿದ್ದೀನಿ ನಿಮಗೆ. ಓಕೆ, ಇಲ್ಲಿ ಯಾವ ರೀತಿ ಇರುತ್ತೆ ಅಂದರೆ ಇದು ಸ್ಯಾಂಪಲ್ಲು. ಇದೊಂದು OMR ಶೀಟನ್ನ ಸ್ಟಾರ್ಟಿಂಗ್ ನೀವು ಹೋದ ತಕ್ಷಣ ನಿಮ್ಗೆ ಕೊಡ್ತಾರೆ. ಇದರಲ್ಲಿ ಏನು ಮಾಡಬೇಕಂದ್ರೆ ನೀವು ನೇಮ್ ಆಫ್ ದಿ ಕ್ಯಾಂಡಿಡೇಟು, ಇಲ್ಲಿ ನೇಮ್ ಆಫ್ ದಿ ಕ್ಯಾಂಡಿಡೇಟ್ ಇತ್ತಲ್ಲ, ಇಲ್ಲಿ ನೇಮ್ ಆಫ್ ದಿ ಕ್ಯಾಂಡಿಡೇಟ್ ನೀವು ಕ್ಯಾಪಿಟಲಲ್ಲಿ ಸ್ಟೆಪ್ ಬೈ ಸ್ಟೆಪ್ ಒಂದೊಂದು ಲೆಟ್ರು ಒಂದೊಂದು ಬಾಕ್ಸಲ್ಲಿ ಫುಲ್ ಡೀಟೇಲಾಗಿ ಎಂಡ್ ತನಕ ಬರೀಬೇಕು ನೀವು. ಫುಲ್ ನಂಬರು ಆ್ಯಸ್ ಪರ್ ನಿಮ್ಮದು ಆನ್ಲೈನ್ ಅಪ್ಲಿಕೇಶನ್ನು ನಿಮ್ಮ SLC ಮಾರ್ಕ್ಸ್ ಕಾರ್ಡ್ ಪ್ರಕಾರ ಬರೀಬೇಕು. ಆಮೇಲೆ ಕ್ವಶನ್ ಬುಕ್ಲೆಟ್ ಸೀರಿಯಲ್ ನಂಬರ್ ಅಂತ ಇರುತ್ತೆ, ಅಂದರೆ ಕ್ವಶನ್ ಪೇಪರ್ ಕೊಟ್ಟಿರ್ತಾರಲ್ಲ ಅದರದ್ದು ಸೀರಿಯಲ್ ನಂಬರ್ ಇರುತ್ತೆ, ಅದನ್ನು ನೀವು ಎಂಟರ್ ಮಾಡಬೇಕು ನೀಟಾಗಿ. ಓಕೆ, ಅದಾದ ತಕ್ಷಣ CET ನಂಬರ್ ವೆರಿ ಇಂಪಾರ್ಟೆಂಟು. CET ನಂಬರು ಏನು 5 ನಂಬರ್ ಇದೆಯಲ್ಲ ನಿಮ್ಮ CET ನಂಬರ್, ಅದನ್ನ ನೀಟಾಗಿ ನೀವು ಇಲ್ಲಿ ಎಂಟರ್ ಮಾಡಬೇಕಾಗತ್ತೆ. ಓಕೆ, ಇಲ್ಲಿ ನೋಡಿ A to Z ಇದೆ 2, ಅಂದರೆ ನಿಮ್ಮ CET ನಂಬರ್ ಸ್ಟಾರ್ಟ್ ವಿತ್ 2 ಏನದು ನಿಮ್ಮದು ಅಲ್ಫಾಬೆಟ್ಸ್ ಇರುತ್ತೆ, ಆಮೇಲೆ ನಂಬರ್ಸ್ ಇರುತ್ತೆ. ಓಕೆ, ಸೊ ಇದು ನಂಬರ್ಸ್ ಆದ ತಕ್ಷಣ ಏನು ಮಾಡಿ, CET ನಂಬರ್ ಆದ ತಕ್ಷಣ ನೀವೇನು ಮಾಡಬೇಕು, ಈ ರೌಂಡ್ನ ಕಂಪ್ಲೀಟಾಗಿ ಫಿಲ್ ಮಾಡಬೇಕಾಗತ್ತೆ. ಸರ್ಕಲ್ನ ಕಂಪ್ಲೀಟಾಗಿ ಫಿಲ್ ಮಾಡಬೇಕಾಗತ್ತೆ. ಯಾವುದು ಫಾರ್ ಎಕ್ಸಾಂಪಲ್ ನಿಮ್ದು ಯಾವ ಸರ್ಕಲ್ ಇದೆ, ಫಾರ್ ಎಕ್ಸಾಂಪಲ್ B ಇತ್ತಂತ ತಿಳ್ಕೊಳ್ಳಿ, B ನ ಫಿಲ್ ಮಾಡಬೇಕಾಗತ್ತೆ. ಇಲ್ಲಿ Z ಇತ್ತಂತ ತಿಳ್ಕೊಳ್ಳಿ, Z ನ ಫಿಲ್ ಮಾಡಬೇಕಾಗತ್ತೆ ಇಲ್ಲಿ ಈ ರೀತಿ. ಅದೇ ರೀತಿ ನಂಬರು 3 ಇತ್ತಂತ ತಿಳ್ಕೊಳ್ಳಿ, 4 ಇತ್ತಂತ ತಿಳ್ಕೊಳ್ಳಿ, 6 ಇತ್ತಂತ ತಿಳ್ಕೊಳ್ಳಿ. 3 ಇತ್ತಂದರೆ 3ಯಲ್ಲಿ ಕಂಪ್ಲೀಟಾಗಿ ಫಿಲ್ ಮಾಡಬೇಕಾಗತ್ತೆ. ಅದೇ ರೀತಿ 4 ಇತ್ತಂದರೆ 4ನ ಕಂಪ್ಲೀಟಾಗಿ ಫಿಲ್ ಮಾಡಬೇಕಾಗತ್ತೆ. 6 ಇತ್ತಂದರೆ 6ನ ಕಂಪ್ಲೀಟಾಗಿ ಫಿಲ್ ಮಾಡಬೇಕಾಗತ್ತೆ. ಇದು ನೀಟಾಗಿ. ಆಮೇಲೆ ನೆಕ್ಸ್ಟು ಕ್ವಶನ್ ಬುಕ್ಲೆಟ್ ವರ್ಷನ್ ಕೋಡು. ಇಲ್ಲಿ ವರ್ಷನ್ ಕೋಡ್ ಫಾರ್ ಎಕ್ಸಾಂಪಲ್ಲು A3 ಇತ್ತಂತ ತಿಳ್ಕೊಳ್ಳಿ, A3ನ ಇಲ್ಲಿ ಕಂಪ್ಲೀಟಾಗಿ ಫಿಲ್ ಮಾಡಬೇಕಾಗತ್ತೆ. ಇದನ್ನು ಕರೆಕ್ಟಾಗಿ ಫಿಲ್ ಮಾಡಿ. ಓಕೆ, ಸ್ವಲ್ಪ ಬಿಡಬೇಡಿ, ನೀಟಾಗಿ ರೌಂಡು ಸರ್ಕಲ್ನ ಕಂಪ್ಲೀಟಾಗಿ ಫಿಲ್ ಮಾಡಬೇಕಾಗತ್ತೆ. ಓಕೆ, ಆಮೇಲೆ ನೀವು ಕರೆಕ್ಟ್ ಮೆಥಡು ಆನ್ಸರ್ಸ್ ಇಲ್ಲಿ ನೋಡಿ ಆನ್ಸರ್ಸ್ ಕೊಟ್ಟಿದ್ದಾರೆ. ಒಂದನೇ ಕ್ವಶನ್ಗೆ ಯಾವ್ದು ಆನ್ಸರು, 1 2 3 4ಅಲ್ಲಿ ಯಾವ್ದು ಆನ್ಸರ್ ಅಂತಿದ್ದಿಲ್ಲ, ಇದನ್ನು ಕರೆಕ್ಟಾಗಿ ವೇಟು ಮೆಥಡು ನೀವು ಸರ್ಕಲ್ನ ಕರೆಕ್ಟಾಗಿ ಫಿಲ್ ಮಾಡೋ ಮೆಥಡ್ ಯಾವುದಂದರೆ ಇದು ನೋಡಿ, ಈ ಮೆಥಡು. ನೀವು ಅರ್ಧಂಬರ್ಧ ಮರೆದು ಹಿಂಗೆ ರಾಂಗ್ ಹಾಕಿದರೆ ಇದೆಲ್ಲ ರಾಂಗ್ ಮೆಥಡ್ ಇದು. ಓಕೆ, ಹಿಂಗೆ ಹಾಕಿದ್ರು ರಾಂಗ್ ಮೆಥಡು. ಆಮೇಲೆ 2 ಕರೆಕ್ಟ್ ಮಾಡಿ, ನೀವು 4ರಲ್ಲಿ ಒಂದೇ
ಫಿಲ್ ಮಾಡಬೇಕಾಗುತ್ತೆ. 2 ಫಿಲ್ ಮಾಡಿದ್ರೆ ಅದು ಕಂಪ್ಲೀಟ್ ರಾಂಗ್ ಆಗುತ್ತೆ, ಅದನ್ನ ಯಾವುದು ಕನ್ಸಿಡರ್ ಮಾಡಲ್ಲ. ಅದಕ್ಕೋಸ್ಕರ ಫಾರ್ ಎಕ್ಸಾಂಪಲ್ ನೋಡಿ, ಫಸ್ಟ್ ಕ್ವಶನ್ ನಿಮ್ದು ಆನ್ಸರ್ ಏನಾದರೂ ಕ್ವಶನ್ ಪೇಪರ್ಸಲ್ಲಿ ನೋಡಿದ ತಕ್ಷಣ ಆನ್ಸರ್ ಏನಾದರೂ 2 ಇತ್ತಂದರೆ ಅದನ್ನು 2ದಲ್ಲಿ ಇಷ್ಟು ಮಾಡಿಬಿಟ್ರೆ ಮುಗಿದೋಯ್ತು. ಫಿಲ್ ಮಾಡಿದ್ರೆ ಆನ್ಸರು ಒಂದು ಸತಿ ಯೋಚನೆ ಮಾಡ್ಕೊಂಡು ಮಾಡಿ. ಮತ್ತು ಆಮೇಲೆ ಇದು ರಾಂಗ್ ಆಯ್ತು ಅಂದರೆ ನೆಕ್ಸ್ಟ್ ಮಾಡೋಕ್ಕಾಗಲ್ಲ. ಒಂದು ಸತಿ ಫಿಲ್ ಮಾಡಿದ್ರೆ ಮುಗಿದೋಯ್ತು, ಅದು ರಾಂಗು. ಅದನ್ನು ನಿಮ್ಮ ಇನ್ನೊಂದು ಸತಿ ಅದನ್ನೇ ಫಿಲ್ ಮಾಡೋಕ್ಕೆ ಹೋದರೆ ಆಗಲ್ಲ. ಅದಕ್ಕೆ ನೀಟಾಗಿ ಕರೆಕ್ಟಾಗಿ ನೋಡಿಕೊಂಡು ಇದು ಆನ್ಸರ್ ಕರೆಕ್ಟ್ ಇದ್ದರೆ ಮಾತ್ರ ಫಿಲ್ ಮಾಡಿ, ಇಲ್ಲಾಂದರೆ ಫಿಲ್ ಮಾಡೋಕ್ಕೆ ಹೋಗ್ಬೇಡಿ. ಓಕೆ, ಆಮೇಲೆ ಯಾವ ರೀತಿ ಆನ್ಸರ್ ಮಾಡಿದ್ರೆ ಫಸ್ಟು ನಿಮ್ಗೆ ಯಾವ್ದು ಬರುತ್ತಲ್ಲ, ಇದು ಟೋಟಲ್ A60ಅಲ್ಲಿ ಫಸ್ಟ್ ಬೇಗ ಬರೋದು ಬರಲ್ಲ. ನೀವು ಯಾವಾಗ ಬೇಕಾದಾಗ ನೀವು ನೋಡ್ಕೊಂಡು ಬೇಗ 10 ಕ್ವಶನ್ 15 ಕ್ವಶನ್ ಯಾವ್ದು ಇದೆಯಲ್ಲ ಒಂದು ಕ್ವಶನ್ ನೋಡ್ತಾ ಯಾವ್ದಾದ್ರು ಇದೆಯಲ್ಲ ಬರುತ್ತಲ್ಲ ಫಸ್ಟ್ ಬರೀರಿ. ಆಮೇಲೆ ಇನ್ನೊಂದು ರೌಂಡ್ ಏನು ಬರ್ತಿರಲ್ಲ ಅವಾಗ ನೋಡ್ತಾ ಹೋಗಿ ಯಾವ್ದು ಫಾರ್ ಎಕ್ಸಾಂಪಲ್ ನೀವು ಏನು ಪ್ರಾಕ್ಟೀಸ್ ಮಾಡಬೇಕಾ, ಯಾವ್ದು ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ಆ ಪ್ರಾಕ್ಟೀಸ್ ಮಾಡಿ ಅವಾಗ ಮತ್ತೆ ಹಾಕ್ತಾ ಬನ್ನಿ. ಓಕೆ, ಥರ್ಡ್ ರೌಂಡ್ಗೆ ಏನು ಮಾಡಿದ್ರೆ ಫುಲ್ ಟಫ್ ಇರುತ್ತಲ್ಲ ಅದನ್ನು ಪ್ರಾಕ್ಟೀಸ್ ಮಾಡ್ತಾ ಕೂತ್ಕೊಳ್ಳಿ. ಓಕೆ, ಇನ್ ಕೇಸ್ ಪ್ರಾಕ್ಟೀಸ್ ಯಾವುದಿಲ್ಲ ಅಂದರೆ ಏನಾದರೂ ಹಾಕಬೇಕಾಗುತ್ತೆ ಲಾಸ್ಟ್ ಮೂಮೆಂಟಲ್ಲಿ. ನೀವು ಆದ್ರೆ ಪ್ರಾಕ್ಟೀಸ್ ಮಾಡಿ ಆಮೇಲೆ ಬರಲಿ ಅಂದರೆ ಏನಾದರೂ ಲಾಸ್ಟಲ್ಲಿ ಹಾಕಿ. ಓಕೆ, ಸುಮ್ಮನೆ ಆಮೇಲೆ ಬ್ಲೈಂಡ್ಲಿ ಹಾಕಬೇಡಿ, ಯೋಚನೆ ಮಾಡಿ ಹಾಕಿ. ಯಾಕಂದರೆ ಇದು CET ನಿಮ್ಗೆ ವೆರಿ ಇಂಪಾರ್ಟೆಂಟು. ಇದೇ ನಿಮ್ಮದು ಜೀವನದಲ್ಲಿ ನೆಕ್ಸ್ಟು ಈಗೇನು ನೀವು ಇಂಜಿನಿಯರಿಂಗ್ ಹೋಗೋದಾಗಿತ್ತು, ಬೇರೆ ಆಗೋದು BSc ಎಲ್ಲ ಹೋಗೋದಾದ್ರು CET ಇಸ್ ವೆರಿ ಇಂಪಾರ್ಟೆಂಟ್. ಇಲ್ಲಿ ಚೆನ್ನಾಗಿ ರ್ಯಾಂಕ್ ಬಂದರೆ ಮಾತ್ರ ನಿಮ್ಗೆ ನೆಕ್ಸ್ಟು ಚೆನ್ನಾಗಿರೋ ಕಾಲೇಜ್ ಸಿಗುತ್ತೆ, ಇಲ್ಲಾಂದರೆ ಕಷ್ಟ ಆಗುತ್ತೆ. ಓಕೆ, ಸೊ ಇದಾದ ತಕ್ಷಣ ನಿಮಗೆ ಈ ಕೆಳಗಡೆ ಲೆಫ್ಟ್ ಹ್ಯಾಂಡ್ ತಮ್ಮ ಇಂಪ್ರೆಷನ್ ಇದೆಯಲ್ಲ, ಇದೇನು ನೀವು ನಾರ್ಮಲ್ಲು. ಓಕೆ, ಇದು ಲೆಫ್ಟ್ ಹ್ಯಾಂಡ್ ತಮ್ಮ ಇಂಪ್ರೆಷನ್ ಅವ್ರು ನಿಮ್ಮದು ಇನ್ವೆಸ್ಟಿಗೇಟರ್ ಇರ್ತಲ್ಲ ಅವ್ರು ಇದು ಮಾಡಿಸ್ತಾರೆ ನಿಮಗೆ ಯಾವ ರೀತಿ ಮಾಡೋದಂತ. ಓಕೆ, ಸೊ ಇದು ಎಕ್ಸಾಂಪಲ್ಲು. ಸೊ ಎಲ್ಲರಿಗೂ ಆಲ್ ದ ಬೆಸ್ಟು. ಹಾಲ್ ಟಿಕೆಟ್ ಬಿಟ್ಟ ತಕ್ಷಣ ನೀಟಾಗಿ ಡೌನ್ ಮಾಡಿಕೊಂಡು ಎಲ್ಲರೂ ಕೂಲಾಗಿ ಎಕ್ಸಾಮ್ ಬರೀರಿ, ಎಲ್ಲರಿಗೂ ಒಳ್ಳೆಯದಾಗುತ್ತೆ. ಓಕೆ, ಇದೇ ರೀತಿ ಅಪ್ಡೇಟ್ಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್. ಪ್ಲೀಸ್ ಸಬ್ಸ್ಕ್ರೈಬ್.